ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಲೈಕ್, ಈ ಆರ್ಥ್ರೈಟಿಸ್ಗೆ ತಗೊಳ್ಳೋ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ಸ್ ಇರುತ್ತಾ? ಸುಮಾರು ತಿಂಗಳಾನ್ಗಟ್ಟಲೆ ತೊಗೊಂಡ್ರೆ ನಮ್ಮ ಬೇರೆ ಆರ್ಗನ್ಸ್ಗೆ ಏನಾರು ಎಫೆಕ್ಟ್ ಆಗ್ತದೆ ಅಂತ. ಏನಂತಂದರೆ, ಯೂಶ್ವಲಿ ಆರ್ಥ್ರೈಟಿಸ್ ಅನ್ನೋದು ಒಂದು ಸಿಂಪ್ಟಮ್, ಲೈಕ್ ಜಾಯಿಂಟ್ ಪೇಯ್ನ್, ಸ್ವೆಲ್ಲಿಂಗ್ ಆಗಿ ಬರೋವಂಥದ್ದು. ಸೊ ನಾವು ಈ ಜಾಯಿಂಟ್ ಪೇಯ್ನ್ ಮತ್ತು ಸ್ವೆಲ್ಲಿಂಗ್ಗೆ ಟ್ರೀಟ್ಮೆಂಟ್ ಅಂತ ಯೂಶ್ವಲಿ ತೊಗೊಬಾರ್ದು. ಈ ಥರ ಪೇಯ್ನ್ ಕಿಲ್ಲರ್ಸ್ ಇರ್ಬೋದು, ಇಲ್ಲ ಈ ಜಾಯಿಂಟ್ ಪೇಯ್ನಿಂದ ನಿದ್ದೆಗೆ ಎಫೆಕ್ಟ್ ಆಗ್ತಾಯಿದೆ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇರೋದು. ಯೂಶ್ವಲಿ ಈ ಥರ ಇದ್ದಾಗ ಸ್ವಲ್ಪ ಸೈಡ್ ಎಫೆಕ್ಟ್ಸ್ಗೆ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಅದರ್ವೈಸ್ ಈಗ ಜಾಯಿಂಟ್ ಪೇಯ್ನ್ ಅನ್ನೋದು ಒಂದು ರೋಗದ ಲಕ್ಷಣ. ನಾವು ಯಾವ ರೋಗ ಅಂತ ಕಂಡಿಡ್ಕೊಂಡು ಆ ರೋಗಕ್ಕೆ ಟಾರ್ಗೆಟೆಡ್ ಆಗಿ, ಇಲ್ಲ ಅಂತಂದರೆ ಆ ಡಿಸೀಸ್ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಇಲ್ಲ ಇದು ರೊಮಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಇಲ್ಲ ಸ್ಪಾಂಡಿಲೋ ಆರ್ಥ್ರೈಟಿಸ್, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಇರ್ಬೋದು, ಇಲ್ಲ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಲೈಕ್ SLE, ಜಾಗ್ರನ್ಸ್, ಮಯೋಸೈಟಿಸ್, ಇಲ್ಲ ವ್ಯಾಸ್ಕುಲೈಟಿಸ್, ಇದಕ್ಕೆ ಡಿಸೀಸ್ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಯೂಶ್ವಲಿ ಸೈಡ್ ಎಫೆಕ್ಟ್ಸ್ಗಳು ಕಮ್ಮಿ ಆಗ್ತದೆ. ಮತ್ತು ಯೂಶ್ವಲಿ ಈ ಟ್ರೀಟ್ಮೆಂಟಲ್ಲಿ ಎಲ್ಲರಿಗೂ ಸ್ಟಿರಾಯ್ಡ್ಸ್ ಬಳಸ್ತಾರೆ. ಸ್ಟಿರಾಯ್ಡ್ಸಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇರ್ತದೆ ಅಂತ ತುಂಬ ಭಯ ಇರ್ತದೆ. ಒಂದು ಏನಂದರೆ ಅರ್ಥ ಮಾಡ್ಕೋಬೇಕಾದ್ರೆ, ನಮ್ಮ ದೇಹದಲ್ಲಿ ಕೂಡ ಸ್ಟಿರಾಯ್ಡ್ಸ್ ಅಂಶ ಇರ್ತದೆ. ಒಂದು 4ರಿಂದ 7 mg ಅಷ್ಟು ನಮ್ಮ ದೇಹದಲ್ಲಿ ದಿನ ಪ್ರೊಡ್ಯೂಸ್ ಆಗ್ತಿರ್ತದೆ. ಸೊ ನಾವು ಯೂಶ್ವಲಿ ಜಾಯಿಂಟ್ ಪೇಯ್ನ್ ಇಲ್ಲ ಆರ್ಥ್ರೈಟಿಸ್ಗೆ ಕೊಡುವಂಥ ಡೋಸು ಕ್ರಮೇಣವಾಗಿ ತುಂಬ ಕಮ್ಮಿ ಇರ್ತದೆ, ಮತ್ತು ಅದು ಕ್ರಮೇಣವಾಗಿ ನಾವು ಡೋಸ್ನ ರೆಡ್ಯೂಸ್ ಮಾಡಿ ಆದಷ್ಟು ಬೇಗ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಸ್ಟಿರಾಯ್ಡ್ಸ್ ಅನ್ನೋದನ್ನ ಯೂಶ್ವಲಿ ಜಸ್ಟ್ ಬ್ರಿಡ್ಜ್ ಥೆರಪಿ ಅಂತ ಬಳಸ್ತೀವಿ. ಸೊ ದಟ್ ಬೇರೆ ಸ್ಟಿರಾಯ್ಡ್ ಸ್ಪೇಸಿಂಗ್ ಡ್ರಗ್ಸ್, ಅದನ್ನ ಡಿಸೀಸ್ ಮಾಡಿಫೈಯಿಂಗ್ ಆ್ಯಂಟಿ ರಿಮಾಟಿಕ್ ಡ್ರಗ್ಸ್, DMARDs ಅಂತ ಕರಿತೀವಿ, ಅದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ಅದು ಆ್ಯಕ್ಷನ್ ಬರೋಷ್ಟರಲ್ಲಿ ಇದನ್ನ ಆದಷ್ಟು ನಿಲ್ಲಿಸೋದಕ್ಕೆ, ಕಮ್ಮಿ ಡೋಸಲ್ಲಿಟ್ಟು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನೆಕ್ಸ್ಟ್, ಆ DMARDಸ್ಗೆ ಸೈಡ್ ಎಫೆಕ್ಟ್ಸ್ ಇಲ್ವಾ? ಏನಂತಂದರೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರ್ತದೆ, ಬಟ್ ಅದು ತುಂಬ ಜನಕ್ಕೆ ಕಮ್ಮಿ ಥರ ಇರ್ತದೆ. ಏನಂತಂದರೆ, ಈಗ ನಾವು ರೋಡಲ್ಲಿ ವೆಹಿಕಲ್ ಓಡಿಸ್ತಾ ಇದ್ದರೆ, ಒಂದು 2 ವೀಲರ್ ಇಲ್ಲ 4 ವೀಲರಲ್ಲಿ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಎಲ್ಲರಿಗೂ ಇದ್ದೇ ಇರ್ತದೆ. ಬಟ್ ನಾವು ಯೂಶ್ವಲಿ ಕೇರ್ಫುಲ್ ಆಗಿದ್ದು ಆ ಥರ ಮಾಡಿದಾಗ, ಬಟ್ ಆ ಚಾನ್ಸಸ್ ಕೂಡ ಹೇಗೆ ಕಮ್ಮಿ ಇರ್ತದೋ, ಈ ಮೆಡಿಕೇಷನ್ಸ್ ತೊಗೋಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಚಾನ್ಸಸ್ ಕೂಡ ತುಂಬ ಕಮ್ಮಿ ಇರ್ತದೆ. ಸೊ ಅದಕ್ಕೇನು ಮಾಡಬೇಕು? ಸೊ ಯೂಶ್ವಲಿ ಮಾನಿಟ್ರಿಂಗ್ ಅಂತ ಇರ್ತದೆ. ಏನಂತಂದರೆ, ನಮ್ಮದು ಕೌಂಟ್ಸ್ ಇರ್ಬೋದು, ಇಲ್ಲ ಲಿವರ್ ಎನ್ಸೈಮ್ಸ್ ಇರ್ಬೋದು, ಆ ಡಾಕ್ಟ್ರ್ ಅಡ್ವೈಸ್ ಮೇಲೆ 1 ತಿಂಗಳಿಗೋ ಇಲ್ಲ 2 ತಿಂಗಳಿಗೋ ಮಾಡಿಸ್ಕೊಂಡಾಗ ಯೂಶ್ವಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ತುಂಬ ಕಮ್ಮಿ ಇರ್ತದೆ. ಅಷ್ಟೊಂದು ಯೂಶ್ವಲಿ ಕಾಣಿಸ್ಕೊಳ್ಳಲ್ಲ. ಇನ್ನೊಂದು ಏನಂತಂದರೆ, ಇವಾಗ ಸೈಡ್ ಎಫೆಕ್ಟ್ಸ್ ಅಂತ ಎದುರ್ಕೊಂಡ್ರೆ ನಮ್ಮದು ಯೂಶ್ವಲಿ ಟಾರ್ಗೆಟ್ ಏನಂತಂದರೆ, ಆಫ್ಟರ್ 4 ಇಯರ್ಸ್, ಆಫ್ಟರ್ 5 ಇಯರ್ಸ್ ಕೂಡ ವಿ ಶುಡ್ ಲೀವ್ ಹೆಲ್ದಿ. ಮೀನ್ಸ್ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ಎಫೆಕ್ಟ್ ಆಗಬಾರ್ದು. ಅದಕ್ಕೋಸ್ಕರ ಎಷ್ಟು ಬೇಗ ಡಯಾಗ್ನೋಸ್ ಆಗಿ, ಎಷ್ಟು ಬೇಗ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ಸೊ ವಿ ಕ್ಯಾನ್ ಕಮ್ ಡೌನ್ ವಿತ್ ದ ಮೆಡಿಕೇಷನ್ಸ್. ಲೇಟರ್ ಸ್ಟೇಜಸಲ್ಲಿ ಡೋಸ್ನೆಲ್ಲ ಕಮ್ಮಿ ಮಾಡಿ, ಮಾತ್ರೆಗಳ ನಂಬರ್ಸ್ ಕೂಡ ಕಮ್ಮಿಯಾಗಿ ಮಿನಿಮಲ್ ಮೆಡಿಕೇಷನ್ಸಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಸೊ ದಟ್ ಸೈಡ್ ಎಫೆಕ್ಟ್ಸ್ ಎಲ್ಲ ಆದಷ್ಟು ಇಲ್ಲದೇ ಇರೋ ರೀತಿ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ನಾರ್ಮಲೈಸ್ ಆಗೋ ಥರ ಮಾಡ್ಕೋಬೋದು.